ಎಲ್ರಿಗೂ ನಮಸ್ಕಾರ. ಹೊಸ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು PVT ಟ್ರೇಡಿಂಗ್ ಅಂತ. PVT ಟ್ರೇಡಿಂಗ್ ಕನ್ನಡದಲ್ಲಿ. ಸೊ ನಾನು ಮೊದಲೇ ಹೇಳ್ತಾ ಇದ್ದೀನಿ, ನಾನು ಸೆಬಿ ರಿಜಿಸ್ಟರ್ಡ್ ಆಗಿಲ್ಲ. ಇದು ಬರೀ ಎಜುಕೇಷನ್ ಪರ್ಪಸ್ ಅಷ್ಟೇ. ಯಾವ ಇನ್ವೆಸ್ಟ್ಮೆಂಟ್ ಅಡ್ವೈಸೋ ಇಲ್ಲ. ಟ್ರೇಡ್ ಮಾಡಂಗಿದ್ರೆ ನಿಮ್ಮ ಓನ್ ರಿಸ್ಕಲ್ಲಿ ಟ್ರೇಡ್ ಮಾಡಿ. ಕನ್ನಡ ಚಾನಲೇನೆ, ಕನ್ನಡದವರನ್ನೇ. ಆದರೆ ಯಾಕೆ ಇಂಗ್ಲೀಷಲ್ಲಿ ಡಿಸ್ಕ್ಲೇಮರ್ ಹಾಕಿದ್ದೀವಿ ಅಂತ ಹೇಳಿದ್ರೆ, ಇದನ್ನೆಲ್ಲ ಡಿಸೈನ್ ಮಾಡೋದಕ್ಕೆ ಮೈಬಾರ ಅಂತ ಹೇಳಿ ಕೊಟ್ಟರೆ ಕನ್ನಡದಲ್ಲಿ ಬರೆಯಪ್ಪ ಅಂತ ಹೇಳಿದ್ರೆ ಯಾವ ಕನ್ನಡದಲ್ಲಿ ಬರೀತಿದೆ ಅಂತಲೇ ಅರ್ಥ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲ ಡಿಸ್ಕ್ಲೇಮರ್ನು ಇಂಗ್ಲೀಷಲ್ಲೇ ಹಾಕಿದ್ದೀವಿ. ಏನಿಲ್ಲ, ಡಿಸ್ಕ್ಲೇಮರ್ ಏನು ಹೇಳ್ತಿದೆ ಅಂದರೆ, ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ ಅಲ್ಲ. ನಾನು ಕೊಡೋದು ಎಲ್ಲವುದು ಎಜುಕೇಷನ್ ಪರ್ಪಸ್. ಯೂಟ್ಯೂಬಲ್ಲಿ ಏನು ಬರುತ್ತೆ ಎಲ್ಲವುದು ಎಜುಕೇಷನ್ ಪರ್ಪಸ್ ಆಗಿರುತ್ತೆ. ಈ ಯೂಟ್ಯೂಬ್ನ ನಂಬ್ಕೊಂಡು, ನನ್ನನ್ನು ನಂಬ್ಕೊಂಡು ನೀವು ಏನಾದರೂ ಟ್ರೇಡಿಂಗ್ ತೊಗೊಂಡು ಯಾವುದಾದ್ರು ಲಾಸ್ ಆದರೆ ಅದಕ್ಕೆ ನಾನಾಗಲಿ ನನ್ನ ಚಾನಲ್ ಆಗಲಿ ಹೊಣೆಗಾರಿಕೆ ಇಲ್ಲ ಅನ್ನೋದನ್ನು ವೆರಿ ಕ್ಲಿಯರಾಗಿ ಈ ಡಿಸ್ಕ್ಲೇಮರ್ ಹೇಳ್ತಾ ಹೋಗುತ್ತೆ. ಸೊ ಇಲ್ಲಿ ಎಲ್ಲ ಬರೋದು ಎಜುಕೇಷನ್ ಪರ್ಪಸ್ಸಲ್ಲಿ ತಿಳ್ಕೊಂಡು ನೀವು ಇರೋ ದುಡ್ಡಲ್ಲಿ ಫೆರಾರಿ ತಗೋತೀರಾ, ಇಲ್ಲ ಇರೋ ದುಡ್ಡನ್ನ ಕಳ್ಕೊಂಡು ಪುಡ್ಗೋಸಿ ತಗೋತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಓಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹಾಗಾದರೆ. ಓಕೆ, ಸ್ಟಾರ್ಟ್ ಆಗಿದ ತಕ್ಷಣ ಏನು ಚಾರ್ಟ್ ಓಪನ್ ಆಗ್ತಿದೆ ಅಂತ ಹೇಳ್ತಿದ್ದೀರಾ? ಎಕ್ಸಾಕ್ಟ್ಲಿ, ನಾವು ಮಾಡ್ತಿರೋದೇ ಸ್ಟಾಕ್ ಮಾರ್ಕೆಟ್ ಇನ್ ಕನ್ನಡ ಅಲ್ವಾ? ಸೊ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿರೋ ಸ್ಟಾಕ್ ಮಾರ್ಕೆಟ್ಗೆ ನನಗೆ ಗೊತ್ತಿರೋ ಸ್ಟಾಕ್ ಮಾರ್ಕೆಟ್ನು ಎಷ್ಟು ಡಿಫ್ರೆನ್ಸ್ ಇದೆ ಮತ್ತು ನೀವು ಅರ್ಥ ಮಾಡ್ಕೊಂಡಿರೋದು ಹೇಗೆ, ನಾನು ಅರ್ಥ ಮಾಡ್ಕೊಂಡಿರೋದು ಹೇಗೆ ಅನ್ನೋದನ್ನು ಸಿಂಪಲ್ ಟರ್ಮಲ್ಲಿ ಹೇಳ್ತಾ ಹೋಗ್ತೀನಿ. ಸ್ಟಾಕ್ ಮಾರ್ಕೆಟು ಅಥವಾ ಆಪ್ಷನ್ ಮಾರ್ಕೆಟ್ ಅನ್ನೋದು ಏನು ಅಂತ ಬೆಟ್ಟ ಕಡಿಯುವಂಥ ಟಾಪಿಕ್ ಏನಲ್ಲ. ಕಲಿಯೋವರೆಗೂ ಇದ್ರ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಹಾಗೇನೆ. ಸೊ ಆಪ್ಷನ್ ಮಾರ್ಕೆಟಲ್ಲಿ ದುಡ್ಡು ಮಾಡೋದು ಕಷ್ಟ ಅಲ್ಲ, ಆದರೆ ಆಪ್ಷನ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಳೋದು ಮಾತ್ರ ತುಂಬ ಸುಲಭ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಎಲ್ಲ ತುಂಬ ಜನ ದುಡ್ಡು ಕಳ್ಕೊಂಡಿರೋದು ಯಾಕೆ ಅಂತ ಹೇಳಿದ್ರೆ, ಆಪ್ಷನ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಮಾಡೋಕ್ಕೆ ಬರದೇ ಇಲ್ಲ ಅಥವಾ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋಕ್ಕೆ ಬರದೇ ಇಲ್ಲ. ಕಳ್ಕೊಂಡಿರೋದು ಅತಿ ಆಸೆ ಗತಿಗೇಡಿಂದ ಕಳ್ಕೊಂಡಿರೋದು ಬಿಟ್ಟರೆ, ಅಥವಾ ಇನ್ನೊಬ್ಬರನ್ನ ಯಾರೋ ಕಾಲ್ಸ್ ಕೊಡ್ತಾರೆ ಅಥವಾ ಏನೋ ಹೇಳ್ತಾರೆ ಅಂತ ಹೇಳಿ ದುಡ್ಡು ಕಳ್ಕೊಂಡಿರೋದು ಬಿಟ್ಟರೆ, ಅವರೇ ಟ್ರೇಡ್ ಮಾಡ್ತಿದ್ದಾಗ ಅಥವಾ ಏನೋ ಅಲ್ಪ ಸ್ವಲ್ಪ ಸಾಕಪ್ಪ, 5 ರೂಪಾಯಿ 10 ರೂಪಾಯಿ ಬಂದರೆ ಸಾಕು ಅನ್ನೋ ಲೆವೆಲಲ್ಲಿದ್ದಾಗ ಯಾವತ್ತೂ ಯಾರು ಕೂಡ ದುಡ್ಡು ಕಳ್ಕೊಂಡಿಲ್ಲ. ಅತಿ ಆಸೆಗೆ ಬಿದ್ದವರಷ್ಟೇ ದುಡ್ಡು ಕಳ್ಕೊಂಡಿದ್ದಾರೆ. ಇದನ್ನೆಲ್ಲ ಪಕ್ಕಕ್ಕಿಟ್ಟು ನಾನು ಅರ್ಥ ಮಾಡ್ಕೊಂಡಿರೋ ಶೇರ್ ಮಾರ್ಕೆಟ್ ಏನು ಮತ್ತು ಹೇಗೆ ಶೇರ್ ಮಾರ್ಕೆಟಲ್ಲಿ ಮಿನಿಮಮ್ ಪ್ರಾಫಿಟ್ ಮಾಡ್ತಾ ಹೋಗೋದು, ಸೊ ಹೇಗೆ ಅದನ್ನು ಉಪಯೋಗಿಸ್ಕೊಳ್ತಾ ಹೋಗೋದು ಅನ್ನೋದನ್ನು ಹೇಳ್ಕೊಡೋದಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಕೂಡ ಒಂದು 10-20 ವರ್ಷದಿಂದ ಟ್ರೇಡಿಂಗ್ ಮಾಡ್ತಿದ್ದೀನಿ ಅಂತ ಪುಂಗಿ ಬಿಡ್ಬೋದು, ಆದರೆ ಅದರ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಟ್ರೇಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು 2 ವರ್ಷದಿಂದ. ಸೊ 2 ವರ್ಷದಿಂದ ನಾನು ಇವತ್ತಿನವರೆಗೂ ಒಂದು 30,000ವರೆಗೂ ಲಾಭ ಮಾಡಿದ್ದೀನಿ. ಆದರೆ ಯಾವುದು ಕೂಡ ನೆಗೆಟಿವಲ್ಲಿಲ್ಲ. ಸೊ ಯಾವ ಅಡ್ವೈಸ್ನೂ ಮಾಡಿಲ್ಲ, ಯಾವ ಟೆಲಿಗ್ರಾಮ್ ಗ್ರೂಪ್ಗೂ ಜಾಯ್ನ್ ಆಗಿಲ್ಲ. ಸೊ ಆರಾಮಾಗಿ ಮಾಡ್ತಾಯಿದ್ದೀನಿ. ಸೊ ಮಿನಿಮಮ್ ಒಂದೇ ಕ್ರೈಟೀರಿಯಾ ನಾನು ಫಾಲೋ ಮಾಡ್ತಿರೋದು, ಶೇರ್ ಮಾರ್ಕೆಟಿಂದ ದುಡ್ಡು ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಶೇರ್ ಮಾರ್ಕೆಟಿಂದ ದುಡ್ಡು ಕಳ್ಕೋಬಾರ್ದು ಅನ್ನೋದಷ್ಟೇ. ವೆರಿ ಸಿಂಪಲ್ ಟರ್ಮಲ್ಲಿ ಮಾಡ್ತಾ ಹೋಗ್ತಾ ಇದ್ದೀನಿ. ಬಟ್ ಇವತ್ತಿನ ಫಸ್ಟ್ ವಿಡಿಯೋ, ನಮ್ಮ ಯೂಟ್ಯೂಬ್ನ ಇದು ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ಜಾಸ್ತಿ ಏನು ಹೇಳಲಿಕ್ಕೆ ಹೋಗಲ್ಲ. ಶೇರ್ ಮಾರ್ಕೆಟಲ್ಲಿ ಯಾವಾಗಲಾದರೂ ತಗೊಳ್ಳಿ, ಏನೇ ನ್ಯೂಸ್ ಆಗಿರಲಿ ಅಥವಾ ಇಂಥ ಟೆಕ್ನಿಕಲ್ ಅನಾಲಿಸಿಸ್ ಆಗಿರಲಿ, ಏನಾರು ಆಗಿರಲಿ, ಒಂದೇ ಪ್ಯಾಟ್ರನ್ ವರ್ಕ್ ಆಗುತ್ತೆ. ಈ ಪ್ಯಾಟ್ರನ್ ಬಿಟ್ಟು ಶೇರ್ ಮಾರ್ಕೆಟಲ್ಲಿ ಬೇರೇನೂ ವರ್ಕ್ ಆಗಲ್ಲ. ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ, ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿರ್ತಾರೆ. ಅದನ್ನಷ್ಟೇ ಹೇಳೋದಕ್ಕೆ ಬಂದಿದ್ದೀನಿ. ಅದೊಂದೇ ಟಾಪಿಕ್ನ ಇಟ್ಕೊಂಡು ನಾವು ಹೇಗೆ ಮುಂದಿನ ದಿನಗಳಲ್ಲಿ ಟ್ರೇಡ್ ಮಾಡ್ತಾ ಹೋಗ್ಬೋದು ಮತ್ತು ಹೇಗೆ ಲಾಭ ಗಳಿಸ್ತಾ ಹೋಗ್ಬೋದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ. ಸೊ ಅಷ್ಟು ಬಿಟ್ಟರೆ ಬೇರೇನೂ ಇಲ್ಲಿ ನಾನು ಹೇಳಲಿಕ್ಕೆ ಬರಲ್ಲ, ಅಥವಾ ಅದನ್ನು ನೋಡಿ ಕಲ್ತ್ಕೊಳ್ಳಿ, ಇದನ್ನು ನೋಡಿ ಕಲ್ತ್ಕೊಳ್ಳಿ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಕ್ಕೆ ಹೋಗಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನು ನಾನು ಹೇಳಿದೆ ಕಾನ್ಸೆಪ್ಟು, ಅದೇ ಕಾನ್ಸೆಪ್ಟ್ ಮೇಲೆ ಒಂದು ಇಂಡಿಕೇಟ್ರ್ ಕೂಡ ಬಿಲ್ಡ್ ಆಗ್ಬೋದು, ಅಥವಾ ಒಂದು ಗ್ರೂಪ್ ಚಾಟ್ ಕ್ರಿಯೇಟ್ ಆಗ್ಬೋದು, ಅಲ್ಲಿ ನಾಲೆಜ್ ಶೇರಿಂಗ್ ಆಗ್ಬೋದು, ಮತ್ತು ಇಂಡಿಕೇಟ್ರನ್ನ ನಾನು ಸೆಲ್ ಮಾಡೋ ಥರನೂ ಆಗ್ಬೋದು. ಓಕೆನಾ? ದಟ್ ಆಲ್ ಡಿಪೆಂಡ್ಸ್. ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಬರ್ತಾರೆ, ಎಷ್ಟು ಜನ ಇಂಟ್ರೆಸ್ಟ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ಬಿಕಾಸ್ ಬಿಟ್ಟು ಹೇಳ್ಕೊಟ್ಟು ನನಗೂ ಅಭ್ಯಾಸ ಇಲ್ಲ, ಅಥವಾ ನಾನೇನು ಸಮಾಜ ಸೇವೆ ಮಾಡೋಕ್ಕೂ ಬಂದಿಲ್ಲ.
ಓಕೆನಾ. ಎಲ್ಲರೂ ಕತೆಗಳು ಹೊಡೆದು ಆಮೇಲೆ ಬಿಸ್ನೆಸ್ ಮಾತಾಡೋದಕ್ಕಿಂತ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ನಾನು ಕೂಡ ಒಂದು ಶೇರ್ ಮಾರ್ಕೆಟಿಂದ ಅರ್ನ್ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಥ್ರೂ ಸಬ್ಸ್ಕ್ರಿಪ್ಷನ್ ಅರ್ನ್ ಮಾಡಬೇಕು ಅನ್ನೋದೇ ವೆರಿ ಸಿಂಪಲ್ ಕಾನ್ಸೆಪ್ಟ್ ಇರೋದು. ಓಕೆನಾ. ಸೊ ನೀವು ಕೂಡ ಅಷ್ಟೇ ಅರ್ನ್ ಮಾಡಬೇಕು ಅನ್ನೋದೇ ನಿಮಗೂ ಕಾನ್ಸೆಪ್ಟ್ ಇರೋದು. ಅದಕ್ಕೋಸ್ಕರ ಎಲ್ಲರೂ ವಿಡಿಯೋ ನೋಡೋಕೆ ಬರ್ತಾ ಇರ್ತೀರ. ಓಕೆನಾ. ಆ ಒಂದು ಸಿಂಪಲ್ ಟೆಕ್ನಿಕ್ ಎಲ್ರಿಗೂ ಗೊತ್ತಿರೋದು, ಹೇಗೆ ವರ್ಕ್ ಆಗುತ್ತೆ, ಅದು ಯಾವ ಟೆಕ್ನಿಕ್ಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇದೇನು ಯಾರಿಗೂ ಗೊತ್ತಿಲ್ಲದಿರೋ ವಿದ್ಯೆನಲ್ಲ, ಎಲ್ರಿಗೂ ಗೊತ್ತಿರೋ ವಿದ್ಯೆನೇ. ಸೊ ಅದಕ್ಕೆ ನಾನು ಇಲ್ಲಿ ನಿಮಗೆ ಶೇರ್ ಮಾರ್ಕೆಟ್ ತೋರಿಸ್ತಾ ಹೋಗ್ತಾ ಇದ್ದೀನಿ. ಓಕೆನಾ. 15ನೇ ತಾರೀಕಿನ ತೋರಿಸ್ತೀನಿ ನೋಡಿ. 15, 16, 17 3 ದಿನದಿದೆಯಾ ಇಲ್ಲಿ ನಿಮಗೆ ಮಾರ್ಕೆಟು. ಸೊ 3 ದಿನನೂ ಅಬ್ಸರ್ವ್ ಮಾಡಿದ್ರೆ ಕ್ಲಿಯರಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ ಎಲ್ಲಪ್ಪ ಅದು ಬ್ರಷು, ಇಲ್ಲಿದೆ ಬ್ರಷು ನೋಡಿ. ಇದು ಸ್ಟಾರ್ಟಿಂಗ್ ಓಪನ್ನು ಕ್ಲೋಸಾ 15ನೇ ತಾರೀಕು, ಇದು 16ನೇ ತಾರೀಕು ಓಪನ್ನು ಕ್ಲೋಸಾ. ಫಸ್ಟ್ ಕ್ಯಾಂಡಲ್ ನಾನು 1 ನಿಮಿಷ ಇಟ್ಕೊಂಡಿದ್ದೀನಿ. 1 ನಿಮಿಷ ಇಟ್ಕೊಳ್ಳಿ, 5 ನಿಮಿಷ ಇಟ್ಕೊಳ್ಳಿ, 10 ನಿಮಿಷ ಇಟ್ಕೊಳ್ಳಿ, 1 ಅವರ್ ಇಟ್ಕೊಳ್ಳಿ, ಏನು ಡಿಫ್ರೆನ್ಸ್ ಆಗಲ್ಲ. ಓಕೆನಾ. ಇದು 17ನೇ ತಾರೀಕು, ಇದೊಂದು ಓಪನ್ನು ಕ್ಲೋಸಾ. ಓಕೆನಾ. ಇಷ್ಟೇ. ಇಲ್ಲೇನಾಗಿದೆ ಅಂತ ಅಬ್ಸರ್ವ್ ಮಾಡ್ಕೊಳ್ಳಿ. ಮಾರ್ಕೆಟಲ್ಲಿ ಒಂದು ಪ್ಯಾಟ್ರನ್ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಏನಾಗುತ್ತೆ ಮಾರ್ಕೆಟಲ್ಲಿ. ಇದು ನೆನ್ನೆ ಎಲ್ಲೋ ಇಲ್ಲಿ, ನೆನ್ನೆ ನೋಡಿ, ನೆನ್ನೆ ಇಲ್ಲಿ ಕ್ಲೋಸ್ ಆಗಿದೆಯಾ. ನೆನ್ನೆ ಇಲ್ಲಿ ಕ್ಲೋಸ್ ಆದರೆ ನಾಳೆ ಏನಾಗುತ್ತೆ ಮಾರ್ಕೆಟು. ನಾಳೆ ಮಾರ್ಕೆಟು ಇದರಿಂದ ಮೇಲ್ ಬಂದು ಇಲ್ಲಿ ಓಪನ್ ಆಗಬೇಕು ಅಲ್ವಾ. ಇಲ್ಲ ಅಂದರೆ ಇದರಿಂದ ಕೆಳಗೆ ಬಂದು ಇಲ್ಲೆಲ್ಲ ಓಪನ್ ಆಗಬೇಕು. ಇಲ್ಲ ಗುರು ನಾನು ಮೇಲೂ ಹೋಗಲ್ಲ ಕೆಳಗೂ ಹೋಗಲ್ಲ, ನಾನೊಂಥರ ದೇವತಾ ಮನುಷ್ಯ ಅನ್ನಂಗಿದ್ರೆ ಎಲ್ಲಿದೆಯೋ ಅಲ್ಲೇ ಓಪನ್ ಆಗಬೇಕು. ಇಷ್ಟೇನಾ ಮಾರ್ಕೆಟು. ಇದು ಬಿಟ್ಟು ಇವತ್ತಿನವರೆಗೂ ಮಾರ್ಕೆಟಲ್ಲಿ ಬೇರೆ ಏನಾದರೂ ವರ್ಕ್ ಆಗಿದೆಯಾ. ಇದನ್ನು ಗ್ಯಾಪ್ ಅಪ್ ಅಂದರೆ ಈ ಗ್ಯಾಪಿಂದ ಅಪ್ ಹೋಗ್ಬಿಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಗ್ಯಾಪ್ ಡೌನ್ ಅಂದರೆ ಏನು, ನೆನೆ ಇಲ್ಲಿ ಕ್ಲೋಸ್ ಆಗ್ಬಿಟ್ಟಿದ್ದ, ಅಲ್ಲಿಂದ ಕೆಳಗೆ ಬಂದು ಬಿದ್ದುಬಿಟ್ಟವನೇ. ಇಲ್ಲ ಅಂದರೆ ಸೈಡ್ ವೇಸ್ ಫ್ಲ್ಯಾಟ್ ಓಪನಿಂಗ್. ಫ್ಲ್ಯಾಟ್ ಅಂದರೆ ಬಡ್ಡಿ ಮಗ ಮೇಲೂ ಹೋಗಿಲ್ಲ, ಬಡ್ಡಿ ಮಗ ಕೆಳಗೂ ಬರಲಿಲ್ಲ, ಎಲ್ಲಿದ್ನೋ ಅಲ್ಲಿಂದನೇ ಮೂವ್ ಆದ ಅಂತ ಹೇಳ್ತಾರೆ. ಹೌದಾ. ಇಷ್ಟು ಬಿಟ್ಟು ಮಾರ್ಕೆಟಲ್ಲಿ ಏನಾದರೂ ನೀವು ನೋಡಿದ್ದೀರಾ. ಇದನ್ನು ಸಿಂಪಲ್ ಪ್ಯಾಟರ್ನ್, ತುಂಬ ಕಾಂಪ್ಲೆಕ್ಸ್ ಮಾಡ್ಕೊಳೋದು ಬೇಡ. ಯಾವತ್ತು ನಾವು ಯಾಕೆ ಎಲ್ಲ ಕಡೆ ತುಂಬ ಇಡ್ಬೋದು ಅಂತ ಹೇಳಿದ್ರೆ, ಕಾನ್ಸೆಪ್ಟ್ ತುಂಬ ಸಿಂಪಲ್ ಆಗಿರುತ್ತೆ, ಅದನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡು ಹಾಳ್ಬಿದ್ದೋಗಿರ್ತೀವಿ. ಆ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಇದು ಬಿಟ್ಟು ಮಾರ್ಕೆಟಲ್ಲಿ ಬೇರೇನೂ ನಡೀತಾ ಇಲ್ಲ. ಹೌದಾ. ಸರಿ ಆಯಿತು. ಇನ್ನೊಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ. ನೋಡಿ, ನೀವು ನಾನು ಅದನ್ನೇ ಹೇಳಿದೆ ಅಲ್ವಾ. ಇದು ನೋಡಿ 13ನೇ ತಾರೀಕು ಬಿಟ್ಬಿಡಿ. 15 ನೋಡಿ ಇಲ್ಲಿ ಓಪನ್ ಆಗಿದ್ದಾನೆ. ಇದೇನಂತ ಕರೀತಾರೆ, ಗ್ಯಾಪ್ ಅಪ್ ಆಯ್ತಾ. ಇಲ್ಲಿಗೆ ನೋಡಿ, ಇಲ್ಲಿ ಕ್ಲೋಸ್ ಆಗಿತ್ತು, ಇಲ್ಲಿಗೆ ಓಪನ್ ಆದ. ನೆಕ್ಸ್ಟ್ ಇಲ್ಲೊಂದು ಅಬ್ಸರ್ವ್ ಮಾಡ್ತೀರಾ. ಈಗ ನೋಡಿ, ಇದು 15ನೇ ತಾರೀಕು ಇಲ್ಲಿ ಕ್ಲೋಸ್ ಆದ, ಮತ್ತೆ ಏನು ಮಾಡ್ದ, ಇಲ್ಲಿ ಓಪನ್ ಆದ, ಗ್ಯಾಪ್ ಅಪ್ಪ. ಮತ್ತೆ 16ಕ್ಕೆ ಬನ್ನಿ. ಇಲ್ಲೇನಾಗಿತ್ತು ನೋಡಿ, ಇಲ್ಲೇ ಕ್ಲೋಸ್ ಆಗಿದ್ದ, ಮತ್ತು ಇಲ್ಲೇ ಓಪನ್ ಆದ. ಇದನ್ನೇನಂತಾರೆ ಫ್ಲ್ಯಾಟ್ ಓಪನಿಂಗ್. ಸೂಪರ್ ರೀ. ನಾನು ಇದನ್ನು ಅಬ್ಸರ್ವ್ ಮಾಡಿರಲಿಲ್ಲ ನಿಜವಾಗ್ಲೂ. ಇದನ್ನು ಹೇಳೋದಕ್ಕೆ ಮುಂಚೆ ನಿಮಗೆ ನೋಡಿ 3 ಪ್ಯಾಟರ್ನ್ ಕೊಟ್ಟೆ ನಾನು ನಿಮಗಿಲ್ಲಿ, ಗ್ಯಾಪ್ ಅಪ್, ಗ್ಯಾಪ್ ಡೌನ್, ಫ್ಲ್ಯಾಟ್ ಓಪನಿಂಗ್ ಅಂತ. ಸೊ ಫಸ್ಟಲ್ಲಿ ಗ್ಯಾಪ್ ಅಪ್ ಓಪನ್ ಆಗಿದ್ದಾನೆ, ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇದು ಇಲ್ಲಿ ಕ್ಲೋಸ್ ಆಯಿತು, ಇಲ್ಲಿ ಓಪನ್ ಆದ, ಮತ್ತು ಇದು ಇಲ್ಲಿ ಕ್ಲೋಸ್ ಆಯಿತು, ನಿಮಗಲ್ಲಿ ಕೆಳಗಡೆ ಓಪನ್ ಆದ, ಮತ್ತು ಇನ್ನೊಂದು ದಿನಕ್ಕೆ ಫ್ಲ್ಯಾಟ್ ಓಪನಿಂಗ್. 3 ಓಪನಿಂಗ್ಸ್ಗಳು ನಡೆದಿದೆ ಅಲ್ವಾ. ಇಷ್ಟು ಬಿಟ್ಟು ಬೇರೆ ಏನೋ ನಡೀತಾ ಇದೆಯಾ ಇಲ್ಲಿ ನಿಮಗೆ. ಸೊ ಇದು ಫಸ್ಟ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟಲ್ಲಿ ಹೇಳಿ, ನಾನು ಇನ್ನೊಂದು ಸಲ ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆನಾ. ಸೊ ಒಂದು ಸಿಂಪಲ್ ಕಾನ್ಸೆಪ್ಟ್ ಹೇಳಿದ್ದೇನು. ಸೊ ಮಾರ್ಕೆಟು ನೆನೆ ಎಲ್ಲೋ ಒಂದು ಕ್ಲೋಸ್ ಆಗಿರುತ್ತೆ. ಈ ಕ್ಲೋಸ್ ಆಗೋದ್ರಿಂದ ಒಂದು ಗ್ಯಾಪ್ ಅಪ್ ಓಪನ್ ಆಗಬೇಕು, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಗಬೇಕು, ಇಲ್ಲ ಫ್ಲ್ಯಾಟಲ್ಲಿ ಹೋಗಬೇಕು. ಇದು 3 ಬಿಟ್ಟು ಮಾರ್ಕೆಟಲ್ಲಿ ಬೇರೆ ಏನೂ ಆಗಲ್ಲ ಅಂತ ಹೇಳಿದ್ವಿ. ಓಕೆನಾ. ಸೆಕೆಂಡ್ ಒನ್ ಏನು, ಈಗ ಓಪನ್ ಆಗೋಯ್ತು ಮಾರ್ಕೆಟ್. ಓಕೆನಾ. ಎಲ್ಲೋ ಒಂದು ಕಡೆ ಓಪನ್ ಆಗಿದೆ ಅಂದ್ಕೊಳ್ಳೋಣ. ಓಕೆನಾ. ಓಪನ್ ಆದಮೇಲೆ ಏನಾಗಬೇಕು ಮಾರ್ಕೆಟು, ಅಲ್ಲಿಂದ ಒಂದು ಮೂಮೆಂಟ್ ಆಗಬೇಕಲ್ವಾ. ಸೊ ಇಲ್ಲೊಂದು ಓಪನ್ ಆಗಿದೆ, ಇದೆಲ್ಲರೂ ಆಗಿರಲಿ, ಇದು ಐದರ್ ಮೇ ಬಿ ಗ್ಯಾಪ್ ಅಪ್ ಆಗಿರಲಿ, ಗ್ಯಾಪ್ ಡೌನ್ ಆಗಿರಲಿ, ಅಥವಾ ಫ್ಲ್ಯಾಟ್ ಆಗಿರಲಿ, ಏನಾದ್ರು ಆಗಿರಲಿ. ಇಲ್ಲಿಂದ ಏನಾಗಬೇಕು ಮಾರ್ಕೆಟು, ಇಲ್ಲಿರೋದು ಒಂದೇ ಹಾವು. ನಿಮಗೆ ಹಾವು ಗೊತ್ತಲ್ವ, ಅದೇ ಥರ ಬಿಟ್ಟರೆ ಮಾರ್ಕೆಟ್ ಏನೂ ಮೂಮೆಂಟ್ ಆಗಲ್ಲ. ಹಾವು ಅಂದ್ರೇನು, ಹಿಂಗೆ. ಹೌದಾ. ಇಲ್ಲಾಂದ್ರೆ ಏನಾಗುತ್ತೆ ಮಾರ್ಕೆಟು, ಹಿಂಗೊಂದು ಹೋಗಿ ಮತ್ತೆ ಹಿಂಗೆ ಬಂದು ಹಿಂಗೆ, ಇಲ್ಲ ಕೆಳಗೆ ಬಂದು ಹಿಂಗೆ ಅಥವಾ ಹಿಂಗೆ. ಇಷ್ಟು ಬಿಟ್ಟು ಬೇರೆ ಏನಾದ್ರು ಪ್ಯಾಟರ್ನ್ ಆಗುತ್ತಾ. ಇಲ್ಲೂ ಕೂಡ ಮಾರ್ಕೆಟಲ್ಲಿ ನಿಮಗೆ ಓಪನ್ ಆಯಿತು ಅಂದ್ಕೊಳ್ಳಿ, ಇಲ್ಲಿಂದ ಮಾರ್ಕೆಟು ಹಿಂಗೆ ಹೋಗ್ಬೇಕು, ಇಲ್ಲ ಇಲ್ಲಿಂದ ಮಾರ್ಕೆಟು ಹಿಂಗೆ ಬರಬೇಕು, ಇಲ್ಲ ಇಲ್ಲಿಂದ ಮಾರ್ಕೆಟು ಹಿಂಗೆ ಹೋಗ್ಬೇಕು. ಇದು 3 ಆಗೋದು. ಇದು 3 ಬಿಟ್ಟು ಬೇರೆ ಏನೂ ಆಗ್ಲಿಕ್ಕೆ ಬರಲ್ಲ. ಹೌದಾ. ವೆರಿ ಕ್ಲಿಯರಾ. ಇಲ್ಲ ಬ್ರೇಕೌಟ್ ಅಂತ ಹೇಳ್ತಾರೆ. ಬ್ರೇಕೌಟ್ ಅಂದರೆ ಅಣ್ಣ ಮೇಲೆ ಹೋದ,
ಬ್ರೇಕ್ ಡೌನ್ ಅಂದರೆ ಅಣ್ಣ ಫುಲ್ ಕೆಳಗೆ ಬಂದ, ಅಯ್ಯೋ ಗುರು ಸೈಡ್ ವೇಸ್ ಗುರು ಮಾರ್ಕೆಟ್ ಇವತ್ತು ಅಂದರೆ ಅಣ್ಣ ಎಲ್ಲಿ ಓಪನ್ ಆದ್ನೋ ಅಲ್ಲೇ ಒದ್ದಾಡ್ತಾ ಇದ್ದಾನೆ ಅಂತ ಅಷ್ಟೇ. ಹೌದಾ? ಇಲ್ಲಿ ಏನಾಯಿತು, ಪ್ರೀವಿಯಸ್ ಡೇಲಿ ಗ್ಯಾಪ್ ಅಪ್, ಗ್ಯಾಪ್ ಡೌನ್ ಮತ್ತು ಫ್ಲ್ಯಾಟ್ ಮಾರ್ಕೆಟ್ ಓಪನ್ ಆದಮೇಲೆ ಕೂಡ ಇದೇ ಪ್ಯಾಟರ್ನ್ ಫಾಲೋ ಆಗುತ್ತೆ. ಇದು ಬಿಟ್ಟು ಬೇರೆ ಏನೂ ಫಾಲೋ ಆಗಲ್ಲ ನಿಮಗೆ. ಹೌದಾ? ನೀವು ಅಬ್ಸರ್ವ್ ಮಾಡಿ, ಯಾವ ಮಾರ್ಕೆಟ್ ಇದು 15ನೇ ತಾರೀಕಲ್ಲಿ ನೋಡಿ, ಇಲ್ಲಿ ಓಪನ್ ಆಗಿದ್ದಾನಾ, ಇದೇ ನಾನು ನಿಮ್ಗೊಂದು ಲೈನ್ ಹೇಳಿದೆ. ಇಲ್ಲಿಂದ ಏನಾಗಿದೆ ನೋಡಿ, ನಿಮಗೆ ಹಾವು ಹೇಳದ್ನ ನಿಮಗೆ ನೋಡಿ, ಎಷ್ಟು ನೀಟಾಗಿ ಹಾವು ಹೋಗ್ತಾ ಇದೆ. ಇಲ್ಲೊಂದು ಹೇಳದ್ನ ನೋಡಿ, ಇಲ್ಲೂ ಹಾವು ಬಂದಿದೆ, ಬಟ್ ಏನಾಗಿದೆ, ಕೆಳಗಡೆ ಹಾವು ಬಂದ್ಬಿಟ್ಟಿದೆ ನೋಡಿ, ನೀಟಾಗಿ ಬಂದಿದೆಯಾ ಇಲ್ಲಿ. ಇಷ್ಟೇ. 17ನೇ ತಾರೀಕು ತಗೋತೀರಾ, 17 ಹಾಗೇನೆ ನೋಡಿ, ವೆರಿ ಕ್ಲಿಯರ್ ಆಗಿ ಹಿಂಗೆ ಹೋಗುತ್ತೆ ಮಾರ್ಕೆಟ್. ಹೌದಾ? ಇಲ್ಲಿ ನಾವು ಬುದ್ಧಿವಂತರಾದವ್ರು ಏನು ಮಾಡಬೇಕು, ಮಾರ್ಕೆಟು ಯಾವ ಕಡೆ ಹೋಗ್ತಾ ಇದೆ, ಯಾವ ಕಡೆ ಬರ್ತಾ ಇದೆ, ಹೆಂಗ್ ಮಾಡ್ತಾ ಇದೆ, ಏನಕ್ಕೆ ಆಗ್ತಾ ಇದೆ, ಅದು ವರ್ಕ್ ಆಗ್ತಿದ್ಯಾ, ಇದು ವರ್ಕ್ ಆಗ್ತಿದ್ಯಾ, ರೆಸಿಸ್ಟೆನ್ಸ್ ಇದೆಯಾ, ಅದಿದೆಯಾ, ಈ ತಲೆ ಬುಡ ಬೇಕಾಗಿಲ್ಲ. ನಮ್ಮ ಕೆಲಸ ಏನು, ದುಡ್ಡು ಮಾಡಬೇಕು. ಏನು ದುಡ್ಡು ಮಾಡಬೇಕು? ಗುರು ನಾನು 100 ರೂಪಾಯಿ ಹಾಕಿದ್ರೆ ನನಗೆ ಇದಕ್ಕೊಂದು 10 ರೂಪಾಯಿ ಬರಬೇಕು, ಇಷ್ಟೇ. 100 ರೂಪಾಯಿ ಹಾಕ್ಬಿಟ್ಟು ಗುರು ನಾನು ಜಾಸ್ತಿ ಏನು ಆಸೆ ಪಡಲ್ಲ, ನಾನು ತುಂಬ ಒಳ್ಳೆ ಮನುಷ್ಯ, ಒಂದು 0 ಎಕ್ಸ್ಟ್ರಾ ಕೊಟ್ಬಿಡು ಅಂದರೆ ಮಾರ್ಕೆಟು ಅಷ್ಟೇ. ಓಕೆ, ನಾನು 100 ರೂಪಾಯಿ ಆಗದೆ ಒಂದು 0 ಎಕ್ಸ್ಟ್ರಾ ಕೊಡು ಅಂತ ಮಾರ್ಕೆಟ್ ಕೇಳಿದ್ರೆ ಮಾರ್ಕೆಟು ಅಷ್ಟೇ. ಕಂದ ಜಾಸ್ತಿ ಹೆದರ್ಕೊಬಿಡ ಕಣ, ನೀನು 100 ರೂಪಾಯಿ ಹಾಕಿದ್ಯಲ್ವಾ, ನಾನು ಜಾಸ್ತಿ ಏನು ಕಿತ್ಕೊಳಲ್ಲ ಅಂತ 0 ಕಿತ್ಕೊಂಡು ಕಳಿಸುತ್ತೆ. ಇಲ್ವಾ? ನೀನೇನು ಕೇಳಿದೆ, 0 ಕೇಳಿದೆ ಅಲ್ವಾ, ನೀನು ಒಂದು ಎಕ್ಸ್ಟ್ರಾ 0 ಕೇಳಿದೆ, ನಾನು ಒಂದೇ ಒಂದು 0 ಕೊಡ್ತೀನಿ ಅಂತ 0 ಕೊಟ್ಟು ಕಳಿಸುತ್ತೆ. ಅದಕ್ಕೆ ಏನು ಮಾಡಬೇಕು, ಅತಿ ಆಸೆ ಗತಿಗೇಡು ಅಂತ, ಜಾಸ್ತಿ ಬೇಡಪ್ಪ ಇಷ್ಟ ಸಾಕು ನಂಗೆ ಇಟ್ಕೋಬೇಕು. ಓಕೆನಾ? ಅವಾಗ ಏನಾಗುತ್ತೆ, ಇಲ್ಲಿ ನೋಡಿ ಏನಿಲ್ಲ, ಹಿಂಗೆ ಆಡ್ ಮಾಡ್ತಾ ಹೋದಂಗೆ ಈ ಥರ ಬರ್ತಾ ಹೋಗುತ್ತೆ ನಮಗೆ. ಯಾರು ಕೊಡ್ತಾರೆ ನಿಮ್ಗೆ ಈ ಥರ? ಇಷ್ಟನ್ನು ಆಸೆ ಪಟ್ಬಿಟ್ರೆ ಮುಗಿದೋಯ್ತು. ಅದು ಬಿಟ್ಟು ನೀವು ಈ ಥರ ಆಸೆ ಪಟ್ಟರೆ ಇಲ್ಲಿಗೆ ಬಂದು ನಿಂತ್ಕೋತೀರ ಮಾರ್ಕೆಟಲ್ಲಿ. ಓಕೆನಾ? ಮತ್ತೆ ವಾಪಸ್ ಬರೋಣ ಟಾಪಿಕ್ಗೆ. ಸೊ ಇಲ್ಲಿ ನಮ್ಮ ಕೆಲಸ ಏನಾಗಬೇಕು ಅಂತ ಹೇಳಿದ್ರೆ, ಮಾರ್ಕೆಟು ಹಿಂಗಾದರೂ ಹೋಗಲಿ, ಇಲ್ಲ ಮಾರ್ಕೆಟ್ ಹಿಂಗಾದರೂ ಬರಲಿ, ಓಕೆನಾ? ಇಲ್ಲಿ ಎಲ್ಲಾದರೂ ಒಂದು ಪಾಯಿಂಟಲ್ಲಿ ನಾವು ದುಡ್ಡು ಮಾಡೋದನ್ನು ಕಲ್ತ್ಕೋಬೇಕು. ಓಕೆನಾ? ಅದು ಕಾಲ್ ಸೈಡ್ ಬೇಕಾದ್ರೂ ಆಗಿರ್ಬೋದು, ಓಕೆನಾ, ಇಲ್ಲ ಪುಟ್ ಸೈಡ್ ಬೇಕಾದ್ರೂ ಆಗಿರ್ಬೋದು, ಯಾವ್ದಾದ್ರು ಆಗಿರಲಿ, ಐದರ್ ಕಾಲ್ ಆಗಿರಲಿ ಇಲ್ಲ ಪುಟ್ ಆಗಿರಲಿ, ಎರಡರಲ್ಲಿ ಯಾವ ಸೈಡ್ ಆದ್ರೂ ಕೂಡ ನಮಗಿಲ್ಲಿ ಅಮೌಂಟ್ ಬರಂಗಿರ್ಬೇಕು. ಓಕೆನಾ? ಇಷ್ಟೇ ಕಾನ್ಸೆಪ್ಟು. ಸೊ ಇದನ್ನು ವೆರಿ ನಿಮಗೆ ಸಿಂಪಲ್ ಟರ್ಮಲ್ಲಿ ಹೇಳಬೇಕಿತ್ತು. ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ನಾನು ಜಾಸ್ತಿ ಕಾಂಪ್ಲಿಕೇಶನ್ ಮಾಡ್ಲಿಕ್ಕೆ ಹೋಗಲ್ಲ, ಅಥವಾ ಇಲ್ದಿರೋ ಟಾಪಿಕ್ನ ನಿಮ್ಗೆ ತಲೆಗೆ ತುಂಬಿ ಅಥವಾ ಇದನ್ನೆಲ್ಲ ಹೇಳಿ ನಾನು ನಿಮಗೆ ಆದಷ್ಟು ಸಿಕ್ಕಾಬಟ್ಟೆ ಇದು ಮಾಡ್ಲಿಕ್ಕೆ ಹೋಗಲ್ಲ. ವೆರಿ ಸಿಂಪಲ್ ಟರ್ಮಲ್ಲಿ ನಾನೇನು ಮಾರ್ಕೆಟ್ ಅರ್ಥ ಮಾಡ್ಕೊಂಡು ಇವತ್ತೇನು ಆರಾಮಾಗಿ ನಾನು 100 ರೂಪಾಯಿಗೆ 10 ರೂಪಾಯಿ ದುಡಿತಾ ಇದ್ದೀನಿ, 1000 ರೂಪಾಯಿಗೆ 100 ರೂಪಾಯಿ ದುಡಿತಿದ್ದೀನಿ, 10,000 ರೂಪಾಯಿಗೆ 1000 ರೂಪಾಯಿ ದುಡಿತಾ ಇದ್ದೀನಿ. ಅದೇ ಟರ್ಮಲ್ಲಿ ಅತಿ ಆಸೆ ಇಲ್ದೇ ಕೂಡ ನೀವು ಕೂಡ ಅಷ್ಟೇ ಆರಾಮಾಗಿ ಕಷ್ಟ ಇಲ್ದೇನೆ 9:30 10 ಗಂಟೆ 11 ಗಂಟೆ ಅಷ್ಟರಲ್ಲಿ ನಿಮ್ಮ ಟ್ರೇಡಿಂಗ್ನ ಮುಗಿಸಿ ಅಂಗಡಿ ಮುಚ್ಚಿಬಿಟ್ಟು ಬೇರೆ ಕೆಲಸಕ್ಕೆ ನೋಡ್ಕೊಳೋದು ರೀತಿ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಮಾಡ್ತಿರೋದು. ನೀವು ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಇನ್ನು ಕೆಲವೊಬ್ರು ಎಕ್ಸ್ಪರ್ಟ್ ಮಾರ್ಕೆಟ್ ಇರ್ತಾರೆ, ಕಮೆಂಟ್ಸಲ್ಲಿ ಮುಂದೆ ಗುರು ನಮ್ಗೆ ಇದೆಲ್ಲ ಗೊತ್ತಿರಲಿಲ್ವಾ, ಏನೋ ಬಾರಿ ಹೇಳ್ತೀವಿ ಅಂತ ಬಂದು ನೋಡಿದ್ರೆ ನೀನು ಅದನ್ನೇ ಹೇಳ್ತಿದ್ಯಾ ಅನ್ನೋರು ಆರಾಮಾಗಿ ಕಮೆಂಟ್ ಹಾಕಿ, ತಲೆ ಕೆಡ್ಸ್ಕೊಳಂಗೇನಿಲ್ಲ. ನಾನು ಅದನ್ನೇ ಫಸ್ಟ್ ಹೇಳಿದ್ದು. ನಾನು ಮಾಡ್ತಿರೋದೇ 3 ವರ್ಷದಿಂದ, ಮಾರ್ಕೆಟ್ ನಾನು ಹುಟ್ಟಕ್ಕೆ ಮುಂಚೆಯಿಂದ ಐತೆ. ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ನಿಮಗೇನೋ ಹೊಸದನ್ನು ಹೇಳೋದಕ್ಕೆ ನಾನೇನು ಅಂಥ ಬುದ್ಧಿವಂತ ಏನಲ್ಲ. ಇವತ್ತು AI ಕೊಟ್ಟರು ಹೇಳೋದಕ್ಕೆ ತಾಕತ್ತಿಲ್ಲ ಅಂತ ನಾನೇ ನಿಮ್ಗೆ ಹೊಸದೇ ಹೇಳ್ಕೊಡೋಕ್ಕಾಗತ್ತೆ. ಹಳೇದನ್ನೇ ಹೇಗೆ ಆರಾಮಾಗಿ ನೋಡೋ ದೃಷ್ಟಿಕೋನ ಯಾವತ್ತೂ ಬದಲಾಗಬೇಕು. ಆ ದೃಷ್ಟಿಕೋನ ಬದಲಾದ್ರಷ್ಟೇನೆ ನೋಡೋ ರೀತಿ ಎಲ್ಲ ಬದಲಾಗುತ್ತೆ. ಸೊ ಅದನ್ನೇ ನಿಮಗೆ ಕ್ಲಿಯರಾಗಿ ಹೇಳೋಕೆ ಹೊರಟಿದ್ದು ನಾನು. ಸೊ ಅದನ್ನು ಹೇಳಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆಲ್. ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಸೊ ಮತ್ತೆ ನೆಕ್ಸ್ಟ್ ವಾರಕ್ಕೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಹೇಗೆ ಕಾಲ್ ಸೈಡಲ್ಲಿ ಇವಾಗ ಹೇಳಿದ್ದು ಕಾನ್ಸೆಪ್ಟ್ನ ಉಪಯೋಗಿಸ್ಕೊಂಡು ಹೇಗೆ ಕಾಲ್ ಸೈಡಲ್ಲಿ ಅಥವಾ ಪುಟ್ ಸೈಡಲ್ಲಿ ಹೇಗೆ ಅಮೌಂಟ್ ಮಾಡ್ಬೋದು, ಅಥವಾ ಹೇಗೆ ಅದು ವರ್ಕ್ ಆಯಿತು, ಅಥವಾ ಈ ಕಾನ್ಸೆಪ್ಟು ನಿಜವಾಗ್ಲೂ ವರ್ಕ್ ಆಗಿದೆಯೋ ಇಲ್ವೋ, ಅಥವಾ ಈ ಕಾನ್ಸೆಪ್ಟಲ್ಲಿ ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಲು ಮತ್ತು ಪುಟ್ ಸೈಡ್ ತೊಗೊಂಡು ತೋರಿಸ್ತಾ ಹೋಗ್ತೀನಿ. ಇದೆಲ್ಲ ಆಫ್ಟರ್ ದ ಮಾರ್ಕೆಟ್ ಆಗಿರುತ್ತೆ. ಆಫ್ಟರ್ ದ ಮಾರ್ಕೆಟಲ್ಲಿ
ಮಾರ್ಕೆಟ್ ಮುಗಿದ್ಮೇಲೆ ಯಾರು ಬೇಕಾದ್ರೂ ಥಿಯರಿಗಳನ್ನ ಕಥೆಗಳು ಹೇಳ್ತಾರೆ ಅನ್ನೋದು ಅವಶ್ಯಕತೆ ಇಲ್ಲ. ಇದನ್ನು ಯಾವತ್ತಾದ್ರೂ ಒಂದಿನ ಲೈವ್ ಮಾರ್ಕೆಟಲ್ಲಿ ಕೂಡ ಇದೇ ಟೆಕ್ನಾಲಜಿನ ಅಪ್ಲೈ ಮಾಡಿ ದುಡ್ಡು ಮಾಡೋದು ತೋರಿಸ್ಕೊಡ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ಕೂಡ ಜಾಸ್ತಿ ತಲೆ ಕೆಡಿಸ್ಕೊಂಡು ಹೇಳಿರೋ ಕಾನ್ಸೆಪ್ಟ್ನ ಆರಾಮಾಗಿ ನೋಡ್ತಾ, ಸೊ ಇದೇ ಕಾನ್ಸೆಪ್ಟಲ್ಲಿ ನೀವು ಕೂಡ ಮುಂದುವರಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.